ಕಳೆದ 5 ತಿಂಗಳಿಂದ ವೇತನ ಪಾವತಿಯಾಗದ ಹಿನ್ನೆಲೆಯಲ್ಲಿ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ದಿನಗೂಲಿ ನೌಕರರ ಸಂಘದ ಆಶ್ರಯದಲ್ಲಿ ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಯ ಕಾರ್ಮಿಕರು ಮಂಗಳವಾರ ಆಲಮಟ್ಟಿಯ ಕೃಷ್ಣ ಭಾಗ್ಯ ಜಲ ನಿಗಮದ ಮುಖ್ಯ ಇಂಜಿನಿಯರ್ ಕಚೇರಿ ಮುಂದೆ ಬೃಹತ್ ಧರಣಿ ಸತ್ಯಾಗ್ರಹ ನಡೆಸಿದರು. ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಿಂದ ಆಗಮಿಸಿದ ನೂರಾರು ಅರಣ್ಯ ಇಲಾಖೆ ದಿನಗೂಲಿ ನೌಕರರು ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅರಣ್ಯ ಮತ್ತು ಉದ್ಯಾನವನಗಳ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಕಾರ್ಮಿಕರಿಗೆ ಕನಿಷ್ಠ ಸೌಲಭ್ಯಗಳನ್ನು ನೀಡದೆ ಇಲಾಖೆ ನಿರ್ಲಕ್ಷ್ಯ ವಹಿಸ್ತಾ ಇದೆ ಅಂತ ಪ್ರತಿಭಟನಾಕಾರರು ಆರೋಪಿಸಿದರು. ಬಾಗಲಕೋಟೆ ತಾಲೂಕು ಗ್ರಾಮ ಚಿಕ್ಕಗುಳಬಾಳ. ನಾವು ಹೊಲ ಮಣಿ ಎಲ್ಲ ಕಳ್ಕೊಂಡೆವು, ಮುಳುಗಡೆದವ್ರು ಅದೇವ್ರಿ. ನಮಗೇನೂ ಇಲ್ಲ ಆಸ್ತಿ. ಅವ್ರು 4 ತಿಂಗಳ 5 ತಿಂಗಳ ಪೇಮೆಂಟ್ ಹೋದ್ರೂ ನಾವು ಯಾಕೆ ಬಿಟ್ಟು ಹೋಗಾಕತ್ತಿಲ್ಲ? ನಮಗೆ ಇದನ್ನು ಬಿಟ್ಟರೆ ಗತಿ ಇಲ್ಲ. ನಾವು ಇದನ್ನು ನಮ್ಮ ಹೊಲ ಇದೆ, ನಮ್ಮ ಮಣಿ ಅಂತೇಳಿ ಇದೆ ನಮ್ಮ ಆಸ್ತಿ ಅನ್ಕೊಂಡು ನಂಬ್ಕೊಂಡು ಇಲ್ಲಿವರೆಗೂ ಕೆಲಸ ಮಾಡ್ಕೊಂಡು ಬಂದೆವು. ಈಗ ಟೆಂಡ್ರ್ ಅಂತಂತಾರೆ. ನಮಗೆ ಟೆಂಡರ್ ಬೇಡ. ನಮಗೀಗ ಡಿಪಾರ್ಟ್ಮೆಂಟ್ದವ್ರು ಹೆಂಗೆ ದುಡಿಸ್ಕೋತ ಹೋಗ್ಯಾರ ಇಲ್ಲಿವರೆಗೂ, ಡಿಪಾರ್ಟ್ಮೆಂಟ್ಲಿಂದನೇ ಪಗಾರ ಕೊಡಲಿ, ಡಿಪಾರ್ಟ್ಮೆಂಟ್ದವ್ರ ನಮಗೆ ದುಡಿಸ್ಕೊಂತ ಹೋಗಲಿ. ಇದನ್ನೇ ನಮಗೆ ಮುಂದರಿದ್ರೆ ಸಾಕು. ಟೆಂಡರ್ ಬೇಡ, ನಮಗೆ ಟೆಂಡರ್ ಕ್ಯಾನ್ಸಲ್ ಮಾಡಬೇಕು. ಈಗ ಟೆಂಡರ್ ಕ್ಯಾನ್ಸಲ್ ಅನ್ನೋಕ್ಕೇನು ಅವರು ಮುಂದೆ ಓಡಿಸೇವಂತೆ ಮುಂದೆ ಹೋಗ್ತೈತೆ ಅಂತ ಹೇಳ್ಯಾರ ಅಷ್ಟೇ. ಆದ್ರೆ ಎಷ್ಟರ ಮಟ್ಟಿಗೆ ಇದು ಐತೆ ಗೊತ್ತಿಲ್ಲ. ಮುಂದೆ ಚರ್ಚೆ ಮಾಡ್ತೇವೆ ಅಂತಂದಾರ. ಈಗಂತರೂ ಮುಂದೆ ಹೋಗ್ರಿ ಅಂತ ಹೇಳ್ಯಾರ. ಅದಕ್ಕೆ ಸರ್ಕಾರ ಮಟ್ಟದಲ್ಲಿ ಒಂದೊಂದು ಪ್ರಪೋಸಲ್ ನಾವು ಮೂವ್ಮೆಂಟ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಟೈಮ್ ನೀವೆಲ್ಲರೂ ಬಂದು MD ಅವ್ರು ಬಂದಾಗ ರೆಪ್ರೆಸೆಂಟೇಷನ್ ಕೊಟ್ಟಿರೋದು ಎಲ್ಲ ರೆಫರೆನ್ಸ್ ಹಾಕ್ಕೊಟ್ಟು ಇಷ್ಟು ವರ್ಷಗಳು ಈ ಥರ ಮಾಡ್ತಾ ಇದ್ದೀವಿ ಅಂತೇಳಿ ಅದೇ ಲೈಫ್ನಲ್ಲಿ ಪ್ರಪೋಸಲ್ ನಾವು ಈ ವರ್ಷವೂ ಮೂವ್ಮೆಂಟ್ ಮಾಡಿದ್ದೀವಿ. ಸ್ಯಾಲ್ರಿ ವಿಷಯ ಸಂಬಂಧಪಟ್ಟಂಗೆ ಒಂದು ವಾರ ಪ್ರಪೋಸಲಲ್ಲೇ ಇತ್ತು, ಒಂದು ವಾರದಲ್ಲಿ ಕೊಡ್ತೀವಿ ಅಂತ. ಸೆಪ್ಟೆಂಬರ್ ತನಕ ಕ್ಲಿಯರ್ ಆಗಿದೆ. ಅಕ್ಟೋಬರ್, ನವಂಬರ್, ಡಿಸೆಂಬರಲ್ಲಿ 3 ತಿಂಗಳು ಸಾಕು. ಇನ್ನೊಂದು 2-3 ದಿನದಲ್ಲಿ ನಿಮಗೆ ಸ್ಯಾಲ್ರಿ ಕ್ಲಿಯರ್ ಆಗುತ್ತೆ. ಸೊ ಅಪ್ ಟು ಡೇಟ್ ನಿಮ್ಮ ಡಿಸೆಂಬರ್ ತನಕ ಸ್ಯಾಲ್ರಿ ಕ್ಲಿಯರ್ ಆಗುತ್ತೆ. ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಮನವಿ ಸ್ವೀಕರಿಸಿದ್ದು ಬೇಡಿಕೆಗಳ ಕುರಿತು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರುವುದಾಗಿ ಭರವಸೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ನೌಕರರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ನೂರಾರು ಕಾರ್ಮಿಕರು ಉಪಸ್ಥಿತರಿದ್ದರು. ದಿನಗೂಲಿ ನೌಕರರ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರಾಗಿ ಇಲ್ಲಿವರೆಗೂ 2000 ಇಸ್ವಿ ಹಿಡ್ಕೊಂಡು ಇಲ್ಲಿವರೆಗೂ ನಾವು ಹೋರಾಟ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಯಾಕಪ್ಪ ಅಂತಂದ್ರೆ ಟೆಂಡರ್ ಯಾಕೆ ಬೇಡ ಅಂತ ಕೇಳ್ತೀವಿ ಅಂತಂದರೆ, ಟೆಂಡರಿಂದ ನಮಗೆ ಸಾಕಷ್ಟು ಅನ್ಯಾಯಗಳಾಕ್ಕವು. ಯಾಕಂತಂದ್ರೆ ಈಗ ಅವರು ಒಂದು 10 ಮಂದಿ ಇದ್ದಲ್ಲಿ 5 ಮಂದಿ ತೆಗೆದು 5 ಮಂದಿ ಇಡ್ತಾರೆ ಮತ್ತು ಆ ಕೆಲಸಗಳನ್ನು ನಾವು ಕಳ್ಕೊಳ್ಳೋ ಭೀತಿ ನಮಗೈತಿ. ಅದಕ್ಕಂತೇಳಿ ಆ ಟೆಂಡರ್ಗಳನ್ನು ರದ್ದು ಮಾಡಬೇಕು ಅನ್ನುವಂಥದ್ದನ್ನು ನಮ್ಮದು ಬೇಡಿಕೆಗಳನ್ನ ಇರೋದ್ರಿಂದ ಬೇಡಿಕೆಯನ್ನು ಇಟ್ಕೊಟ್ಟು ಬಂದೆವು. ಅದನ್ನು ನಾವು ಏನೈತಿ ಮುಂದುವರಿಸ್ತೀರಿ ಅಥವಾ ನಿಮಗೆ ಸರ್ಕಾರ ಮಟ್ಟದಾಗ ಅದು ಕಿತ್ತೊಗೆಯುವಂಥ ಇತ್ತು ಅಂತಂದ್ರೆ ನೀವು ಅದನ್ನು ಬುಡ ಸಮೇತ ಕಿತ್ತೊಗೀರಿ ಅಂತ ಹೇಳಿ ನಾವು ಸಾಕಷ್ಟು ಸಲ ನಾವು ಅಧಿಕಾರಿಗಳಿಗೆ ಮನವಿ ಕೊಟ್ಟೆವು ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟೆವು. ಮುಂದೆ ಹಿಂದೆ ಸದಾನಂದ ಗೌಡರು ಒಂದು ಆಲಿಮಟ್ಟಿಯಲ್ಲಿ ಬಂದು ಇವತ್ತು ನಮ್ಮ ಗಾರ್ಡನ್ಗಳನ್ನು ನೋಡೋದಕ್ಕೆ ಬಂದು ಏನಪ್ಪ ಅಂತಂದ್ರೆ ಅಲ್ಲಿ ಕುಂತು ಚಹಾ ಕುಡೋದು, ಇವತ್ತು ಗಾರ್ಡನ್ಗಳು ಎಷ್ಟು ಸುಂದರವಾಗಿ ಮಾಡಿದ್ದೀರಪ್ಪ, ನೀವು ಎಷ್ಟು ಸುಂದರವಾಗಿ ಇಟ್ಟಿದ್ದೀರಿ, ಆದರೆ ನಿಮಗೆ ನಾವು ಏನಾರ ಒಂದು ಸರ್ಕಾರದಾಗ ನಿಮಗೆ ಮಾಡಬೇಕು ಅನ್ನುವಂಥ ಮಾತನ್ನು ಅವಾಗೂ ಹೇಳಿದರೂ ಕೂಡ ಅದು ಏನು ಯಾವ ಪ್ರಯೋಜನ ಆಗಿಲ್ಲ. ಅದಕ್ಕೆ ದಯವಿಟ್ಟು ತಾವು ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೋತಾ ಇದ್ದೇವೆ. ನಾವು ಏನಪ್ಪ ಅಂದ್ರೆ ಮುಳುಗಡೆ ಸಂತ್ರಸ್ತರು, ನಾವು ದನ ಮನೆ ಎಲ್ಲ ನಾವು ನೀರಿಗೆ ಹಾಕ್ಯವು. ಇವತ್ತು ನಾವು ಉಳಿದಿದ್ದು ಒಂದೇ ಗಾರ್ಡನ್. ಇವತ್ತು ಅಧಿಕಾರಿಗಳನ್ನು ಅದಕ್ಕೆ ಶ್ರಮ ವಹಿಸ್ಯಾರ. ಇವತ್ತು ಸಾಕಷ್ಟು ಅವರು ಅನುದಾನ ತಂದು ಇಂಥ ದೊಡ್ಡ ಗಾರ್ಡನ್ಗಳನ್ನು ಮಾಡೋದಕ್ಕೆ ಅವರು ಸಾಕಷ್ಟು ಶ್ರಮಗಳದಾವು. ಆದರೂ ಕೂಡ ನಮ್ಮನ್ನು ಇಲ್ಲಿವರೆಗೂ ಉಳಿಸ್ಕೊತ ಬಂದಾರ. ಅದೇ ರೀತಿಯಾಗಿ ಉಳಿಸಲಿ, ಅದೇ ರೀತಿಯಾಗಿ ನಮ್ಮನ್ನು ಮುಂದುವರಿಸಲಿ ಅನ್ನೋದೇ ನಮ್ಮೊಂದು ಬೇಡಿಕೆಗಳನ್ನು ಇಟ್ಕೊಳ್ಳೋದ್ರಿಂದ ಇವತ್ತು ನಮ್ಮನ್ನು ಏನಂತ ಈಗ ಪದೇ ಪದೇ ನಾವು ಟೆಂಡರ್ ಕರೆದನ್ನು ನಾವು ಮುಂದುವರ್ಸ್ಕೊತ ಹೋಗಿದ್ರು. ಆದರೂ ಮತ್ತು ಈಗ ಕರೆದಿದ್ದಾರೆ. ಅದನ್ನು ನಾವು ವಿರೋಧಿಸಿ ಇವತ್ತಿನ ದಿನ ನಾವು ಎಲ್ಲ ಮಹಿಳೆಯರ ಸಮ್ಮುಖದಲ್ಲಿ ನಾವು ದಿನಗೂಲಿಗಳಾಗಿ ಎಲ್ಲರೂ ಅದನ್ನು ನಾವು ಬೇಡಿಕೆಗಳನ್ನು ಇಟ್ಟಿದ್ದೆವು. ಅದಕ್ಕೆ ಅಧಿಕಾರಿಗಳು ಬಂದು ಅದನ್ನು ಒಂದು ಅನುಕೂಲಗಳನ್ನು ಹೇಳಿದ್ದಾರೆ. ಅದನ್ನು ನಾವು ಮುಂದುವರಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ಯಾರ. ಅದಕ್ಕೆ ಒಂದು ಹೇಳೇ ಮುಂದುವರಿಸದೇ ಹೋಗಿದ್ದಲ್ಲಿ ಅದನ್ನು ನಾವು ಏನೈತಿ ಇನ್ನೂ ನಾವು ಅದಕ್ಕೆ ಪ್ರತಿಭಟನೆಗೆ ನಾವು ಮುಂದಾಕ್ಯೇವು. ಮತ್ತು ಇನ್ನೂ ಹಲವಾರು ಸಂಘಟನೆಗಳದಾವ ನಮ್ಮಿಂದ, ಅವು ಎಲ್ಲರೂ ನಾವು ಜಂಟಿಯಾಗಿ ತಗೊಂಡು ನಾವು ಅದನ್ನು ಹೋರಾಟಕ್ಕೆ ನಾವು ಸಿದ್ಧ ಆಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಸರ್ಕಾರ ಇದನ್ನು ಎಚ್ಚೆತ್ತುಕೊಳ್ಬೇಕು. ಇವತ್ತು ಬಡವರು ಇವತ್ತು ಅದನ್ನು ಅದೇ ಒಂದು ನಮಗೆ ಆಸ್ತಿ ಅಂತ ತಿಳ್ಕೊಂಡು ಹೆಣ್ಣುಮಕ್ಕಳು ಏನಪ್ಪ ಅಂತಂದರೆ ಅವರಿಂದ ಬದುಕುಗಳದಾವು. ವರದಿ ರಾಜು ಭಜಂತ್ರಿ,
PN ಮೀಡಿಯಾ ನ್ಯೂಸ್ ಆಲಮಟ್ಟಿ.